ಒಲವಾ ಮೊದಲ ಝಳಕ ರೇ ಪುಳಕ ಕುಳಿತೆ ದಳಕೆ. ಸೊ ಗೈಸ್, ಈ ಥರ ಒಂದು ಲಿರಿಕಲ್ ವಿಡಿಯೋ ನೀವು ತುಂಬ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಯಾವ ಥರ ಕ್ರಿಯೇಟ್ ಮಾಡ್ಕೋತಾರೆ ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬೆಲ್ಲೈಕನ್ ಆಲ್ ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲಾಗಿ ನೀವು ಅಲರ್ಟ್ ಮಿಷನ್ ಓಪನ್ ಮಾಡಿಕೊಳ್ಳು. ಸೊ ಓಪನ್ ಮಾಡ್ಕೊಂಡ ನಂತರ ನಾನು ನಿಮಗೆ ಒಂದು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಸೊ ನಾನು ಹೇಳೋದೇನಾದರೂ ನಿಮಗೆ ತಿಳಿದಿಲ್ಲಪ್ಪ ಅಂದರೆ ಜಸ್ಟ್ ಇದನ್ನ ಇಂಪೋರ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ತಿಳಿದ್ರೆ ನೀವು ಇಂಪೋರ್ಟ್ ಮಾಡ್ಕೋಬೇಕು ಅವಶ್ಯಕತೆ ಇಲ್ಲ. ಸೊ ನೀವೇ ಎಡಿಟಿಂಗ್ ಮಾಡ್ಕೋಬೋದು. ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಯಾವುದೋ ರೇಷಿಯೋ ಇಟ್ಕೊಳ್ಳಿ. 9:16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಸೊ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾವ ಸಾಂಗ್ನ ಆ್ಯಡ್ ಮಾಡ್ಕೊಳ್ತೀರಲ್ಲ ಎಡಿಟ್ ಮಾಡೋಕ್ಕೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಆಡಿಯೋದಲ್ಲಿ ಮೀಡಿಯಾದಲ್ಲಿದ್ದರೆ ಅಂದರೆ ವಿಡಿಯೋಸದ್ದು ಆ ಥರ ಇದ್ದರೆ ಸೊ ಅದೊಂದು ವಿಡಿಯೋನ ಆ್ಯಡ್ ಮಾಡಿಕೊಂಡು ಟಿಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಂಡ್ರೆ ಮುಗೀತು. ಸೊ ನಂತರ ವಿಡಿಯೋನ ಡಿಲೀಟ್ ಮಾಡ್ಕೊಂಡ್ಬಿಡ್ರಿ. ಸೊ ಇಲ್ಲಿ ನಿಮ್ಮ ಲೈನ್ ಎಲ್ಲಿ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ ನೋಡ್ರಿ. ಸೊ ಗೊತ್ತಿರೋದು ಅಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿರಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ನಾವು 10 ಸೆಕೆಂಡ್ ತೋರಿಸ್ತೀನಿ. ಸೊ ನೀವು 30 ಸೆಕೆಂಡ್ ಇದ್ದರೆ ಮಾಡ್ಕೋಬೋದು. ಸೊ ಈ ಥರ ಆ್ಯಡ್ ಮಾಡಿದ ನಂತರ ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಒಂದಿಷ್ಟು Pinterestಲ್ಲಿ ಅಂದರೆ ಒಂದಿಷ್ಟು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಬಂದುಬಿಡ್ರಿ. ಸೊ ಹಿಂಗೆ ರಿಲೇಟೆಡ್ ವಿಡಿಯೋ ಎಡಿಟಿಂಗ್ ರಿಲೇಟೆಡ್ ವಿಡಿಯೋಸು ಸೊ ನೀವು ಡೌನ್ಲೋಡ್ ಮಾಡ್ಕೊಂಬಂದುಬಿಟ್ರಿ. ನಾನು ನೋಡ್ಬೋದು ಒಂದು 50 ವಿಡಿಯೋಸ್ ಡೌನ್ಲೋಡ್ ಮಾಡ್ಕೊಂಬಂದುಬಿಟ್ಟಿದ್ದೀನಿ. ಸೊ ಈ ಥರ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಬಿಟ್ರಿ. ಇವೇ ಬೇಕಂದರೆ ನಾನು ನಿಮ್ಮ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಈ ಥರ ಬಂದ ನಂತರ ಸೊ ನಾನು ಒಂದು ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸೋಕ್ಕೋಸ್ಕರ ಒಂದು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡ್ಕೊಂಡಿದ್ದ ಫಸ್ಟ್ ಕೀ ಫ್ರೇಮ್ ಎಲ್ಲಿವರೆಗೆ ನೋಡ್ರಿ ಸೊ ಅಲ್ಲಿವರೆಗೆ ಈ ಥರ ಕಟ್ ಮಾಡ್ಕೊಳ್ತೀನಿ. ಸೊ ಇದ್ರ ಸೌಂಡ್ ಇದ್ದರೆ ಆಫ್ ಮಾಡ್ಕೊಳ್ಳಿ ನೀವು ಕೂಡ. ಸೊ ಆಫ್ ಮಾಡ್ಕೊಂಡು ಇದಕ್ಕೆ ಒಂದಿಷ್ಟು ಎಫೆಕ್ಟ್ನ ಆ್ಯಡ್ ಮಾಡೋಣ. ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಇದಕ್ಕೆ ಫೇಡ್ ಇನ್ ಔಟ್ನ ಎಫೆಕ್ಟ್ ಆ್ಯಡ್ ಮಾಡೋಣ. ಫೇಡ್ ಇನ್ ಔಟ್ ಫಸ್ಟ್ ಅಲ್ಲಿ ಬರುತ್ತೆ ನಮಗೆ. ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ 0.50 ಸೆಕೆಂಡ್ ಇದೆಯಲ್ಲ ಸೊ ಇದನ್ನ ನಾವು 1 ಮಾಡ್ಕೊಂಬಿಡೋಣ. ಸೊ ಇದನ್ನು ಕೂಡ 1 ಮಾಡ್ಕೊಂಬಿಡು. ಸೊ 1 ಮಾಡ್ಕೊಂಡು ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ಇನ್ನೊಂದು ಎಫೆಕ್ಟ್ ಯಾವುದಂದರೆ FLI ಅಂತ ಸರ್ಚ್ ಮಾಡ್ಕೊಳ್ಳಿ. FLI ಮತ್ತು CKER ಅಂತ ಸರ್ಚ್ ಮಾಡಿಕೊಂಡ್ರೆ ಇಲ್ಲಿ ಬರುತ್ತೆ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೊ ಇದಕ್ಕೆ ಓಪನ್ ಮಾಡ್ಕೊಂಡು ಸ್ಟ್ರೆಂತ್ನ ಬಂದುಬಿಟ್ಟು ನೀವು 0.20 ಇಟ್ಕೊಳ್ಳಿ. ಹಾಗೆ ಇನ್ನೊಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇನ್ನೊಂದು ಎಫೆಕ್ಟು VIG ಅಂತ ಸರ್ಚ್ ಮಾಡ್ಕೊಳ್ಳಿ. VIG ಸೊ ಇಲ್ಲಿ ಬರತ್ತೆ ನೋಡಿರಿ. ಸೊ ಇದನ್ನು ಎಫೆಕ್ಟ್ ನಾವು ಆ್ಯಡ್ ಮಾಡಿಕೊಂಡು ಸೊ ಇದಿಷ್ಟೇ ಇರಲಿ. ಇಷ್ಟ ಆದ ನಂತರ ಈ ವಿಡಿಯೋ ಎಫೆಕ್ಟು ನಮಗೆ ಮುಗೀತು. ಸೊ ಜಸ್ಟ್ ಇವಾಗ ಮತ್ತೆ ನೆಕ್ಸ್ಟ್ ವಿಡಿಯೋ ಆ್ಯಡ್ ಮಾಡ್ತೀರಾ ಅಂದರೆ ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಯಾವ್ದಾದ್ರು ಒಂದು ವಿಡಿಯೋಗೆ ತಕ್ಕಂಗೆ ಈ ಥರ ಒಂದು ವಿಡಿಯೋನ ತೊಗೊಂಡು ನೆಕ್ಸ್ಟ್ ಕಟ್ ಮಾಡಿಕೊಂಡು ಈ ಸೈಜ್ ಬೇಕು ನೋಡಿರಿ ನಿಮ್ಮ ಸೌಂಡ್ನ 0 ಇಟ್ಕೊಂಡು ಸೊ ಇದಕ್ಕೂ ಕೂಡ ಈ ಎಫೆಕ್ಟ್ನ ಒಂದು ಕಾಪಿ ಮಾಡಿಕೊಂಡು ಸೊ ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟ್ ಮಾಡಿಕೊಂಡು ಸೊ ನೋಡಿರಿ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಅದಕ್ಕೂ ಸೇಮ್ ಎಫೆಕ್ಟ್. ಸೊ ಇದೇ ಥರ ನೀವು ಮತ್ತೊಂದು ವಿಡಿಯೋನ ಈ ಥರ ಆ್ಯಡ್ ಮಾಡ್ಕೊಳ್ತೀರಾ. ಸೊ ಕಟ್ ಮಾಡ್ಕೊಳ್ತೀರಾ, ಸೌಂಡ್ ಇದ್ದರೆ ಆಫ್ ಮಾಡ್ಕೊಳ್ತೀರಾ, ಸೊ ಎಫೆಕ್ಟ್ನ ಪೇಸ್ಟ್ ಮಾಡ್ತೀರಾ. ಸೊ ನೀವು ಕೊನೆಯವರೆಗೂ ಅಂದರೆ 30 ಸೆಕೆಂಡ್ ಇದ್ದರೆ ನಿಮ್ಮ ವಿಡಿಯೋ 30 ಸೆಕೆಂಡ್, 20 ಸೆಕೆಂಡ್ ಇದ್ದರೆ 20 ಸೆಕೆಂಡ್ ನಿಮ್ಮ ವಿಡಿಯೋ ಮೇಲೆ ಡಿಪೆಂಡ್. ನೀವು ಇದೇ ಥರ ವಿಡಿಯೋನ ಆ್ಯಡ್ ಮಾಡ್ಕೊಳ್ತಾ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಹೋಗಬೇಕು. ಸೊ ಇವಾಗ ವಿಡಿಯೋ ಎಫೆಕ್ಟು ಮುಗೀತು ನಮ್ದು. ಇವಾಗ ಟೆಕ್ಸ್ಟ್ ಎಫೆಕ್ಟ್ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮೊದಲು ಏನಿದೆ ಅಂತ ಕೇಳಿಸ್ಕೊಳ್ಳೋಣ. ಸರಿ, ಒಲವ ಮೊದಲ ಜಳಕ. ಸೊ ಇದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಲವ ಮೊದಲ ಜಳಕ ನೋಡ್ರಿ. ಈ ಥರ ನಾನು ಟೈಪ್ ಮಾಡ್ಕೊಳ್ತೀನಿ. ಸೊ ಸೆಂಟ್ರ್ ಬರೋ ಕ್ಲಿಕ್ ಮಾಡಿಕೊಂಡು ಇದನ್ನ ಸ್ವಲ್ಪ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಿ ಸೈಜ್ ಕಾಣಬೇಕಲ್ಲ. ಸೊ ರೋಬೋಟ್ ರೆಗ್ಯುಲರಲ್ಲಿ ಸೊ ನಾ ಇದಕ್ಕೆ ಯಾವ ಫಾಂಟ್ ಯೂಸ್ ಮಾಡಿದ್ದೀನಿ ಅಂದರೆ ಲಿಮಾನ್ ಮಿಲ್ಕ್ ಅಂತ ವೆಯ್ಟ್ ಮಾಡ್ಕೊಳ್ಳಿ ತೋರಿಸ್ತೀನಿ. ಸೊ ಈ ಒಂದು ಫೋನ್ನ ನಾನು ಡಿಸ್ಟ್ರಿಬ್ಯೂಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನಿಮಗೆ ಯೂಸ್ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ಮ ಬೇರೆ ಫಾಂಟ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ಫೋಟೋನ ನಾನು ಯೂಸ್ ಮಾಡಿದ್ದೆ. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಸೈಜ್ನ ಕಲರ್ನ ವೈಟ್ ಇಟ್ಕೊಂಡು ಸೈಜ್ನ ಸ್ವಲ್ಪ ಕಮ್ಮಿ ಇಟ್ಕೊಳ್ತೀನಿ. ಈ ಥರ
ಸೊ ಕಮ್ಮಿ ಇಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಟೆಕ್ಸ್ಟ್ ಫೇಸಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಮೊದಲು ಟೆಕ್ಸ್ಟ್ ಅಂತ ಹೊಡ್ಕೊಳ್ಳಿ, ಅಂದರೆ ಸೈಜ್ ಸರ್ಚ್ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಸ್ಪೇಸಿಂಗ್ ಇದನ್ನು ಆ್ಯಡ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಸೊ ನಿಮ್ಗೆ ಎಷ್ಟು ಸ್ಪೇಸ್ ಬೇಕು ನೋಡಿರಿ, ಸೊ ಇಷ್ಟಾದರೂ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ನೋಡಿರಿ. ನಾನು ಎಕ್ಸಾಂಪಲ್ ಒಂದು 50 ಇಟ್ಕೊಳ್ತೀನಿ. ಸೊ 50 ಇಟ್ಕೊಂಡು ಈ ಥರ ಆ್ಯಡ್ ಮಾಡ್ತೀನಿ. ಸೊ ಇದಕ್ಕೂ ಕೂಡ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಂದು ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ಳಿ, ಫೇಡ್ ಇನ್ ಔಟ್. ಸೊ ಇದನ್ನ ಆ್ಯಡ್ ಮಾಡಿಕೊಂಡು ಸ್ಯಾಂಡಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಸೊ ಇದಕ್ಕೂ ಕೂಡ ಒಂದು ಇಟ್ಕೊಳ್ಳಿ. ಒಂದು ಇಟ್ಕೊಂಡ್ರೆ ನಮಗೆ ಒಂಥರ ಶೂ ಆಗುತ್ತೆ, ನೋಡ್ಬೋದು. ಸೊ ಈ ರೀತಿ ನಮಗೆ ಎಫೆಕ್ಟ್ ಬರುತ್ತೆ. ಸೊ ಇದನ್ನೇ ಒಂದು ಟೆಕ್ಸ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕೀ ಫ್ರೇಮ್ ಒಂದು ಪೇಸ್ಟ್ ಮಾಡ್ಕೊಳ್ಳಿ, ಏನಿದೆ ಅಂತ ಕೇಳಿಸ್ಕೊಳ್ಳಿ ಒಂದು ಸಾರಿ. ಅದು ನೆನೆದರೆ ಫುಳಕ ಸಾರಿ, ಇದನ್ನ ಟೈಮರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ. ಅದು ಫುಳಿದರೆ ತಳಕ. ಸೊ ಈ ಥರ ಮಾಡಿಕೊಂಡು ಸೊ ಮತ್ತೆ ನೆಕ್ಸ್ಟ್ ಏನಿದೆ ಅಂತ ನೋಡ್ರಿ. ಸೊ ಮತ್ತೆ ಪೇಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೀ ಫ್ರೇಮ್ ಹೋಗಿ ಮತ್ತೇನಿದೆ ಅಂತ ಕೇಳಿಸ್ಕೊಳ್ಳಿ. ದಿನವಿಡೀ ಕಾದು ಕುಳಿತೆ, ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ದಿನ ಇಡೀ ಕಾದು ಕುಳಿತೆ. ನೀವು ನೋಡ್ರಿ ಈ ಥರ ಮಾಡಿಕೊಂಡ್ರೆ ಸೊ ಆಯಿತು. ಇವೆಲ್ಲಕ್ಕೂ ಕೂಡ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಟೆಕ್ಸ್ಟಿಗೂ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಈ ರೀತಿ ಮಾಡಿಕೊಂಡು ನಾ 10 ಸೆಕೆಂಡ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ 10 ಸೆಕೆಂಡ್ ಮಾಡ್ಕೊಬೇಡಿ, 30 ಸೆಕೆಂಡು. ಸೊ ನಾ ಯಾವ ಥರ ಹೇಳಿದ್ದು ನೋಡ, ಸೊ ಅದೇ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಆದ ನಂತರ ಮೇಲೆ ಐಕನ್ ಕಾಣ್ತಿತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಡಿವೈಸ್ಗೆ ತಕ್ಕಂಗೆ ಕ್ವಾಲಿಟಿ ಇಟ್ಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿದರೆ ಸೊ ನಮ್ಮ ಒಂದು ವಿಡಿಯೋ ಗ್ಯಾಲರಿ ಒಳಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.